ಭ್ರಷ್ಟ ಅಧಿಕಾರಿಗಳಿಗೆ ಲೋಕಾಯುಕ್ತರು ಬಿಗ್ ಶಾಕ್ ಕೊಟ್ಟಿದ್ದಾರೆ. ಅದು ಕೂಡ ಬೆಳ್ಳಂಬೆಳಗ್ಗೆಯೇ ರಾಜ್ಯದಲ್ಲಿ 7 ಅಧಿಕಾರಿಗಳ ಮನೆಗಳ ಮೇಲೆ ಲೋಕಾಯುಕ್ತ ಸಿಬ್ಬಂದಿಯಿಂದ 40 ಕಡೆ ರೇಡ್ ಆಗಿದೆ. ಭ್ರಷ್ಟ ಅಧಿಕಾರಿಗಳಿಗೆ ಲೋಕಾಯುಕ್ತ ಬಿಗ್ ಶಾಕ್ ಕೊಟ್ಟಿದ್ದಾರೆ. ಒಂದಲ್ಲ ಎರಡಲ್ಲ 40 ಸಿಬ್ಬಂದಿಯಿಂದ ರೇಡ್ ಆಗಿದೆ. ರಾಜ್ಯದ 7 ಅಧಿಕಾರಿಗಳ ಮನೆ ಮೇಲೆ ರೇಡ್ ಆಗಿರುವಂತದ್ದು ಲೋಕಾಯುಕ್ತದಿಂದ. ಲೋಕಾಯುಕ್ತ ಸಿಬ್ಬಂದಿಯಿಂದ 40 ಕಡೆ ರೇಡ್. ಸುಮಾರು 150ಕ್ಕೂ ಹೆಚ್ಚು ಲೋಕಾಯುಕ್ತದಿಂದ ಏಕಕಾಲದಲ್ಲಿ ದಾಳಿ. ಏಕಕಾಲದಲ್ಲಿ 150ಕ್ಕೂ ಹೆಚ್ಚು ಲೋಕಾಯುಕ್ತದಿಂದ ದಾಳಿಯಾಗಿದೆ. ರಾಜ್ಯದಲ್ಲಿ 7 ಅಧಿಕಾರಿಗಳ ಮನೆಗಳ ಮೇಲೆ ದಾಳಿಯಾಗಿದೆ. ಏಕಕಾಲದಲ್ಲಿ 150ಕ್ಕೂ ಹೆಚ್ಚು, ಅದು ಕೂಡ ಲೋಕಾಯುಕ್ತ ಸಿಬ್ಬಂದಿಯಿಂದ 40 ಕಡೆ ರೇಡ್ ಆಗಿದೆ. ರಾಜ್ಯದಲ್ಲಿ 7 ಅಧಿಕಾರಿಗಳ ಮನೆಗಳ ಮೇಲೆ ರೈಡ್. ಲೋಕಾಯುಕ್ತ ಸಿಬ್ಬಂದಿಯಿಂದ ಬೆಳ್ಳಂಬೆಳಗ್ಗೆ ಶಾಕ್ ಕೊಟ್ಟಿದ್ದಾರೆ. ಭ್ರಷ್ಟ ಅಧಿಕಾರಿಗಳಿಗೆ, ಭ್ರಷ್ಟ ಕುಳಗಳಿಗೆ ಬೆಳ್ಳಂಬೆಳಗ್ಗೆ ಶಾಕ್ ಕೊಟ್ಟಿದ್ದಾರೆ. ಏಕಕಾಲದಲ್ಲಿ 150ಕ್ಕೂ ಹೆಚ್ಚು ಲೋಕಾಯುಕ್ತದಿಂದ ಏಕಕಾಲಕ್ಕೆ ದಾಳಿ ಅಂದ್ರೆ ಮನೆ ಬಾಗಿಲು ಬೆಳಗಿನ ಜಾವ ಏಳುವ ಮುನ್ನವೇ ಶಾಕ್ ಎದುರಾಗಿದೆ. ಯಾವ್ಯಾವ ಅಧಿಕಾರಿಗಳ ಮನೆಗಳ ಮೇಲೆ ದಾಳಿ ಆಗಿದೆ ಅನ್ನೋದನ್ನ ನೋಡೋದಾದ್ರೆ, ರಾಜಶೇಖರ್ ನಿರ್ಮಿತಿ ಕೇಂದ್ರದ ನಿರ್ದೇಶಕರು ತುಮಕೂರಿನವರು, ಇವರ ಮನೆ ಮೇಲೆ ದಾಳಿಯಾಗಿದೆ. ಜೊತೆಗೆ ಮಂಜುನಾಥ್ ಸರ್ವೆ ಮೇಲ್ವಿಚಾರಕರು ದಕ್ಷಿಣ ಮಂಗಳೂರು, ಇವರ ಮನೆ ಮೇಲೆ ಕೂಡ ದಾಳಿಯಾಗಿದೆ. ರೇಣುಕಾ ಸಾತಾರ್ಲೆ BR ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಲ್ಲಿ ಕೆಲಸ ಮಾಡ್ತಾರೆ, ಇವರ ಮನೆ ಮೇಲೆ ದಾಳಿಯಾಗಿದೆ. ವಿಜಯಪುರದ ಮುರಳಿ ಟಿವಿ ಹೆಚ್ಚುವರಿ ನಿರ್ದೇಶಕರು, ಜೊತೆಗೆ ನಗರ ಮತ್ತು ಗ್ರಾಮಾಂತರ ಯೋಜನಾ ನಿರ್ದೇಶಕರಾಗಿ ಕೆಲಸ ಮಾಡ್ತಾ ಇದ್ದಾರೆ, ಇವರ ಮನೆ ಮೇಲೆ ಕೂಡ ದಾಳಿಯಾಗಿದೆ. ಬೆಂಗಳೂರು ನಗರ ಸುತ್ತಮುತ್ತಲ ಪ್ರದೇಶದಲ್ಲಿ ದಾಳಿಯಾಗಿರುವಂಥದ್ದು HR ನಟರಾಜ್, ಇನ್ಸ್ಪೆಕ್ಟರ್ ಕಾನೂನು ಮಾಪನ ಶಾಸ್ತ್ರ, ಇವರ ಮನೆ ಮೇಲೆ ಕೂಡ ದಾಳಿಯಾಗಿದೆ. ಒಟ್ಟಾರೆಯಾಗಿ ಬೆಂಗಳೂರು ಅನಂತಕುಮಾರ್ SDA ಹೊಸಕೋಟೆ ತಾಲೂಕು ಕಚೇರಿಗಳ ಮೇಲೆ ಕೂಡ ದಾಳಿಯಾಗಿದೆ. ಜೊತೆಗೆ ಉಮಾಕಾಂತ್ ಶಹಾಪುರ ತಾಲೂಕು ಯಾದಗಿರಿಯಲ್ಲಿ ಒಟ್ಟಾರೆಯಾಗಿ ಏಕಕಾಲದಲ್ಲಿ 150ಕ್ಕೂ ಹೆಚ್ಚು ಲೋಕಾಯುಕ್ತ ಅಧಿಕಾರಿಗಳಿಂದ ದಾಳಿಯಾಗಿದೆ. ರಾಜ್ಯದಲ್ಲಿ 7 ಅಧಿಕಾರಿಗಳ ಮನೆಗಳ ಮೇಲೆ ದಾಳಿಯಾಗಿರುವಂಥದ್ದು ಬೆಳ್ಳಂಬೆಳಗ್ಗೆ. ಅದು ಕೂಡ ಇನ್ನು ನಿದ್ದೆಯಿಂದ ಎಚ್ಚರವಾಗುವ ಮುನ್ನವೇ ಶಾಕ್ ಕೊಟ್ಟಿದ್ದಾರೆ. 150ಕ್ಕೂ ಹೆಚ್ಚು ಲೋಕಾಯುಕ್ತದಿಂದ ಏಕಕಾಲದಲ್ಲಿ ದಾಳಿ ಆಗಿರುವಂಥದ್ದು ನೀವು ನೋಡ್ತಾ ಇದ್ದೀರಾ. ಅವರ ಮನೆಗಳ ಮೇಲೆ ಈಗಲೂ ಕೂಡ ಅವರ ದಾಖಲಾತಿಗಳನ್ನ ಸಂಬಂಧಪಟ್ಟಂತೆ ಎಲ್ಲವನ್ನು ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ. ಭ್ರಷ್ಟಾಚಾರ ವಾಸನೆ ಬಂದರೆ ಸಾಕು, ಲೋಕಾಯುಕ್ತದವರು ಭ್ರಷ್ಟ ಅಧಿಕಾರಿಗಳಿಗೆ, ಭ್ರಷ್ಟ ಕುಳಗಳಿಗೆ ಬಿಸಿ ಮುಟ್ಟಿಸಲೇಬೇಕಾಗಿದೆ. ಹಾಗಾಗಿ ಬೆಳ್ಳಂಬೆಳಗ್ಗೆ ಇನ್ನು ನಿದ್ದೆಯಿಂದ ಎಚ್ಚರವಾಗುವ ಮುನ್ನವೇ ಅವರ ಮನೆ ಮುಂದೆ ಲೋಕಾಯುಕ್ತ ರೈಡ್ ಆಗಿರುವಂಥದ್ದು. ಲೋಕಾಯುಕ್ತರ ಬಾಗಿಲು ತೆಗೆದರೆ ಸಾಕು, ಲೋಕಾಯುಕ್ತ ಅಧಿಕಾರಿಗಳು ಪ್ರತ್ಯಕ್ಷವಾಗ್ತಾರೆ. ರಾಜ್ಯದ 7 ಅಧಿಕಾರಿಗಳ ಮನೆಗಳ ಮೇಲೆ ದಾಳಿಯಾಗಿರುವಂಥದ್ದು. ಸುಮಾರು 40 ಸಿಬ್ಬಂದಿ ಕಡೆಗಳಿಂದ ರೇಡ್ ಆಗಿದೆ. ಅಧಿಕಾರಿಗಳಿಂದ ದಾಳಿ ಆಗಿರುವಂಥದ್ದು. ಸುಮಾರು 150ಕ್ಕೂ ಹೆಚ್ಚು ಲೋಕಾಯುಕ್ತ ಅಧಿಕಾರಿಗಳಿಂದ ಏಕಕಾಲಕ್ಕೆ 7 ನಗರಗಳಲ್ಲಿ 40 ಕಡೆಗಳಲ್ಲಿ, ಅದು ಕೂಡ 7 ನಗರಗಳಲ್ಲಿ 40 ಕಡೆಗಳಲ್ಲಿ ರೇಡ್ ಆಗಿದೆ. ತುಮಕೂರು, ಮಂಗಳೂರು, ವಿಜಯಪುರ, ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಯಾದಗಿರಿಯ ಶಹಾಪುರದಲ್ಲಿ ಭ್ರಷ್ಟ ಅಧಿಕಾರಿಗಳ ನಿವಾಸ ಮತ್ತು ಕಚೇರಿಗಳ ಮೇಲೆ ದಾಳಿಯಾಗಿರುವಂಥದ್ದು. ಜೊತೆಗೆ ಬೆಂಗಳೂರಿನ 12 ಕಡೆ, ಬೆಂಗಳೂರು ಗ್ರಾಮಾಂತರದಲ್ಲಿ 8, ಜೊತೆಗೆ ಯಾದಗಿರಿಯಲ್ಲಿ 5, ವಿಜಯಪುರದಲ್ಲಿ 4, ಮಂಗಳೂರಿನ 4 ಕಡೆಗಳಲ್ಲಿ ಲೋಕಾಯುಕ್ತ ಅಧಿಕಾರಿಗಳಿಗೂ ಶಾಕ್ ಕೊಟ್ಟಿರುವಂಥದ್ದು. ಪರಿಶೀಲನೆ ಮಾಡ್ತಾ ಇದ್ದಾರೆ ದಾಖಲಾತಿಗಳನ್ನ, ಯಾವ್ಯಾವ ದಾಖಲೆಗಳಿದೆ ಅವರ ಭ್ರಷ್ಟಾಚಾರ ಸಂಬಂಧಪಟ್ಟಂತೆ ಎಲ್ಲ ದಾಖಲೆಗಳನ್ನ ಕೆದಕ್ತಾ ಇದ್ದಾರೆ.
ಈಗಾಗಲೇ ಹೇಳಿದ ಹಾಗೆ ರಾಜಶೇಖರ್ ನಿರ್ಮಿತಿ ಕೇಂದ್ರದ ನಿರ್ದೇಶಕರು ಇವರು ತುಮಕೂರಿನಲ್ಲಿ ಕೆಲಸ ಮಾಡ್ತಾರೆ. ಇವರ ಮನೆ ಮೇಲೆ ಕೂಡ ದಾಳಿ ಆಗಿದೆ. ಮಂಜುನಾಥ್ ಸರ್ವೆ ಮೇಲ್ವಿಚಾರಕರು ದಕ್ಷಿಣ ಮಂಗಳೂರು, ಇವರ ಮನೆ ಮೇಲೆ ಕೂಡ ದಾಳಿ ಆಗಿರುವಂತದ್ದು. ಒಟ್ಟಾರೆಯಾಗಿ 7 ಕಡೆಗಳಲ್ಲಿ ದಾಳಿ ಆಗಿದೆ. ಬೆಳ್ಳಂಬೆಳಗ್ಗೆ ಶಾಕ್ ಕೊಟ್ಟಿದ್ದಾರೆ.